ಈ ಹಿಂದೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಾದ ಮುಲ್ಲೈ ಮುಗಿಲನ್ ಇವಿ ರಿಕ್ಷಾಗಳಿಗೆ ದಕ್ಷಿಣ ಕನ್ನಡದಲ್ಲಿ ಮುಕ್ತ ಸಂಚಾರ ಮಾಡಬಹುದೆಂದು ಆದೇಶ ಹೊರಡಿಸಿದ್ದಾರೆ. ಈಗ ಆ ಆದೇಶವನ್ನ ಮಾರ್ಪಡಿಸಲಾಗುತ್ತಿದ್ದು ಚಾಲಕರು ತೊಂದರೆಗೆ ಒಳಗಾಗಿದ್ದಾರೆ. ನಾವು ಕಪ್ಪು ರಿಕ್ಷಾವನ್ನ ಮಾರಿ 4,30,000 ಬ್ಯಾಂಕ್ನಲ್ಲಿ ಸಾಲ ಮಾಡಿ ಇವಿ ಆಟೋವನ್ನ ಖರೀದಿಸಿದೆವು. ಇತ್ತೀಚೆಗೆ ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳು ಗ್ರಾಮಾಂತರ ಭಾಗದವರು ನಗರಕ್ಕೆ ಬಂದು ಬಾಡಿಗೆ ಮಾಡಬಾರದೆಂದು ಹೊಸ ನಿಯಮವನ್ನ ಹೊರಡಿಸಿದ್ದಾರೆ. ಇದರಿಂದ ಚಾಲಕರ ಸ್ಥಿತಿ ಅತಂತ್ರವಾಗಿದೆ ಎಂದು ಗ್ರೀನ್ ಸಿಟಿ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಪ್ರದೇಶ್ ಗ್ರೀನ್ ರಿಕ್ಷಾ ಚಾಲಕರ ಅಳಲನ್ನ ತೋಡಿಕೊಂಡಿದ್ದಾರೆ. ಸುದ್ದಿಗೋಷ್ಠಿ ಮಾತನಾಡಿದ ಅವರು, ಹೊಸ ಆದೇಶದಿಂದ ಇವಿ ರಿಕ್ಷಾ ಚಾಲಕರ ಸ್ಥಿತಿ ಚಿಂತಾಜನಕವಾಗಿದೆ. ಇದರಿಂದ ಬ್ಯಾಂಕಿನ ಇಎಂಐ ಕಟ್ಟೋದಾದ್ರೂ ಹೇಗೆ? ಗ್ರಾಮಾಂತರದಲ್ಲಿ ದುಡಿಯಬೇಕೆಂದು ಇದ್ರೆ ನಾವು 2.5 ಲಕ್ಷ ಕೊಟ್ಟು ಕಪ್ಪು ರಿಕ್ಷಾವನ್ನೇ ತೆಗೆದುಕೊಳ್ತಿದ್ವು. ನಮ್ಮ ಜೀವನದಲ್ಲಿ ಡಿಸಿ ಅವರು ಚೆಲ್ಲಾಟ ಆಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಸದಸ್ಯರಾದ ಜೀವನ್, ಸುಧಾಶ್ ಕಾವೂರು, ಮೋಹನ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿನ ಮೊದಲಿನ ಡಿಸಿ ಆದಂತಹ ಮುಲ್ಲೈ ಮುಗಿಲನ್ ಸರ್ ಅವರು ಇಲ್ಲಿ ಮಂಗಳೂರಿನಲ್ಲಿ ಮುಕ್ತ ಸಂಚಾರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಕ್ತ ಸಂಚಾರ ಮಾಡಲು ಅವಕಾಶವನ್ನು ಸಹ ನೀಡಿದ್ರು. ವಲಯ ಅನ್ನುವಂಥದ್ದನ್ನು ಕಾನ್ಸೆಪ್ಟ್ ಅನ್ನು ತೆಗೆದುಹಾಕಿ ಇವಿ ಆಟೋಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮುಕ್ತ ಸಂಚಾರ ಮಾಡಬಹುದು ಅನ್ನುವಂತಹ ಒಂದು ಆದೇಶವನ್ನು ನೀಡಿದ್ರು. ಎಲ್ಲ ಇವಿ ಆಟೋ ಚಾಲಕರು ಅದರಿಂದ ತುಂಬಾ ಖುಷಿಯನ್ನು ಕೂಡ ಪಡ್ಕೊಂಡಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗಿನ ನಮ್ಮ ಡಿಸಿ ಅವರು ಬಂದ ನಂತರ ಸಿಎನ್ಜಿ ಹಾಗೂ ಎಲ್ಪಿಜಿ ಆಟೋ ಚಾಲಕ ಮಾಲಕರಿಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅವರಿಗೆ ಅನುಗುಣವಾಗುವಂತೆ ಒಂದು ರೀತಿಯ ಆದೇಶವನ್ನು ಬೇರೆ ರೀತಿಯಲ್ಲಿ ಹೊರಡಿಸಿದ್ದಾರೆ. ಮತ್ತು ಇದು ಕೇಂದ್ರ ಸರ್ಕಾರ ಹೊರಡಿಸಿದ ಆದೇಶ ಆದ್ದರಿಂದ ತದನಂತರ ಇವರಿಗೆ ಯಾವ ರೀತಿ ಈ ಸಿಎನ್ಜಿ ಹಾಗೂ ಎಲ್ಪಿಜಿ ಅವರಿಗೆ ಯಾವ ರೀತಿಯಲ್ಲಿ ಬೇಕು ಅನ್ನುವಂಥದ್ದನ್ನು ಅವರಾಗಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಪುನಃ ರಾಜ್ಯ ಸರ್ಕಾರದಿಂದ ಆದೇಶವನ್ನು ತಂದರು. ಇಲ್ಲಿ ಪರವಾನಗಿಯನ್ನು ಇವಿ ಆಟೋಗಳಿಗೆ ಕೊಡಬೇಕು ಅನ್ನುವಂಥದ್ದು. ಇದಕ್ಕೆ ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಈ ಪರವಾನಗಿಯ ವಿಷಯದಲ್ಲಿ ನಮ್ದು ಯಾವುದೇ ರೀತಿಯ